ಆಸ್ಟ್ರಿಯಾದಲ್ಲಿ ಶಾಲಾ ವಿದ್ಯಾರ್ಥಿಗಳ ಮೇಲೆ ಭೀಕರ ಗುಂಡಿನ ದಾಳಿ ಆಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. 10ಕ್ಕೂ ಹೆಚ್ಚು ಜನ, ಟೋಟಲ್ ಆಗಿ ನೋಡಿ 11 ಜನ ದುರ್ಮರಣಕ್ಕೆ ಈಡಾಗಿದ್ದಾರೆ, ಸುಮಾರು ಜನ ಗಾಯಗೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಶಾಲಾ ಮಕ್ಕಳು ಮತ್ತು ಸಿಬ್ಬಂದಿ ಸೇರಿ 11 ಜನ ಗುಂಡೇಟಿಗೆ ಬಲಿಯಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆಸ್ಟ್ರೇಲಿಯಾದ ಗ್ರಾಜ್ ಅನ್ನೋ ಸಿಟಿಯಲ್ಲಿ ಆಗಿರೋದು. 5ನೇ ತರಗತಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ಆಗಿರೋದರ ಮಾಹಿತಿ ಕೂಡ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ಗ್ರಾಜ್ ಅನ್ನೋ ಭಾಗದಲ್ಲಿ, ವಿದೇಶದಲ್ಲಿ ಇಷ್ಟು ಸಹ ಅಮೆರಿಕಾದಲ್ಲಿ ಈ ಥರದ್ದೆಲ್ಲ ನೋಡ್ತಾ ಇದ್ವಿ, ಬಟ್ ಈಗ ಆಸ್ಟ್ರಿಯಾ ಅಂತಹ ದೇಶದಲ್ಲೂ ಕೂಡ ಈ ಥರದ್ದೆಲ್ಲ ಘಟನೆಗಳಾಗುತ್ತೆ ಅಂದಾಗ ಸ್ವಲ್ಪ ಆಘಾತಕಾರಿ ಇದೆ. ಯುರೋಪ್ನ ಭಾಗವಾಗಿರುವಂತಹ ಆಸ್ಟ್ರಿಯಾದಲ್ಲಿ ಶಾಲೆ ಒಂದರಲ್ಲಿ ಕೇಳಿಸ್ತಾ ಇರುವಂತಹ ಗುಂಡಿನ ಮೊರೆತ ಇದು. ಯಾವ ಕಾರಣಕ್ಕೆ ಆತ ಶೂಟೌಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾಮಾನ್ಯವಾಗಿ ಇಂಥ ಘಟನೆಗಳನ್ನು ಅಮೆರಿಕದಲ್ಲಿ ಪದೇ ಪದೇ ಕೇಳಿಸ್ಕೊಳ್ತಾ ಇದ್ವಿ. ಅಲ್ಲಿ ಕೆಲ ಸೈಕೋಪಾತ್ಗಳು ಸ್ಕೂಲಿಗೆ ನುಗ್ಗೋದು, ದಾಳಿ ಮಾಡೋದನ್ನೆಲ್ಲ ಕೇಳ್ತಾ ಇದ್ವಿ. ಬಟ್ ಯುರೋಪ್ಗೂ ಕೂಡ ಇಂಥ ಕೆಟ್ಟ ಸಂಪ್ರದಾಯ ಕಾಲಿಟ್ಟಿರೋದು ನಿಜಕ್ಕೂ ಕಳವಳಕಾರಿ. 11 ಜನ ಯಾವನೋ ಸೈಕೋಪಾತ್ನ ಕಾರಣಕ್ಕೋಸ್ಕರ ಮೃತಪಟ್ಟಿದ್ದಾರಂತೆ. ಒಂದು ಮೂಲಗಳ ಮಾಹಿತಿ ಪ್ರಕಾರ ಶೂಟೌಟ್ ಮಾಡಿದ್ನಲ್ಲ ಆತ ಕೂಡ ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಲಾಗ್ತದೆ, ಬಟ್ ಕನ್ಫರ್ಮೇಷನ್ ಇನ್ನೂ ಕೂಡ ಇಲ್ಲ. ಪೊಲೀಸರು ಸದ್ಯಕ್ಕೊಂದು ರೆಸ್ಕ್ಯೂ ಆಪರೇಷನನ್ನು ಮಾಡ್ತಾ ಇದ್ದಾರಂತೆ.